ಭಾರತೀಯ ಶಿಕ್ಷಣದ ಮೂಲ ತತ್ವಗಳಾದ ಶ್ರವಣ ಮನನ ನಿಧಿಧ್ಯಾಸನಗಳೆಂಬ ಕೇಳು ಅರ್ಥ ಮಾಡಿಕೋ ಮರೆಯದಿರು ಎಂಬುದನ್ನು ಮನಗಂಡಲ್ಲಿ ಮಾತ್ರ ಅಂಥ ಕಲಿಕೆಯು ಜೀವಂತವಾಗಿರುತ್ತದೆ ಎಂದು ನಾಡಿನ ಹೆಸರಾಂತ ಯುವ ವಾಗ್ಮಿ, ಚಿಂತಕ, ಅಂಕಣಕಾರ, ಯಕ್ಷನಟ, ಬಹುಶ್ರುತ ವಿದ್ವಾಂಸರಾದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಕೃತ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಬರ್ಗಿ ಹೇಳಿದ್ದಾರೆ. ಅವರು ಅಂಕೋಲಾ ತಾಲೂಕಿನ ಅಸ್ತೋಟಿಯ ಶಿವಾಜಿ ವಿದ್ಯಾಮಂದಿರದಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಅಭಿಪ್ರೇರಣಾ ಕಾರ್ಯಕ್ರಮದಲ್ಲಿ ವಿಶೇಷವಾದ ಉಪನ್ಯಾಸವನ್ನು ನೀಡಿದರು. ಮನುಷ್ಯ ಜನ್ಮವು ಪ್ರಾಣಿ ಪ್ರಪಂಚದಲ್ಲಿಯೇ ಸರ್ವಶ್ರೇಷ್ಠವಾದದ್ದು. ಮಾನವ ತನ್ನ ಬೌದ್ಧಿಕವಾದ ಸಾಮರ್ಥ್ಯದಿಂದ ಮಿಕ್ಕುಳಿದ ಪ್ರಾಣಿಗಳಿಗಿಂತ ಭಿನ್ನನೆನಿಸಿರುವುದು ವಿಶೇಷ. ವ್ಯಕ್ತಿತ್ವವಾಗಿ ಅನಾವರಣಗೊಳ್ಳುವುದಕ್ಕೆ ಅಂತರ್ಗತವಾದ ಸಂಸ್ಕಾರವು ಪರಿಷ್ಕೃತಗೊಳ್ಳಲು ಸೂಕ್ತ ಶಿಕ್ಷಣದ ಅಗತ್ಯತೆ ಇದೆ. ಔಪಚಾರಿಕವಾದ ಶಿಕ್ಷಣದಿಂದ ಔಪಚಾರಿಕವಾದ ಪರೀಕ್ಷೆಯಲ್ಲಷ್ಟೇ ಗೆಲುವು ಸಾಧಿಸುವುದು ಸಾಧನೆಯಾಗಿರದೆ ಅನೌಪಚಾರಿಕವಾಗಿಯೂ ನಿತ್ಯ ನಿರಂತರವಾಗಿ ಕಲಿಯುತ್ತಲೇ ಜೀವನದಲ್ಲಿ ಜಯಸಿರಿಯನ್ನು ಹೊಂದಲು ಸಾಧ್ಯ ಎಂದು ಅವರು ಹೇಳಿದರು. ಹೆತ್ತವರನ್ನು, ಕಲಿಸಿದ ಗುರುಗಳನ್ನು ಹಾಗೂ ಕಲಿತ ಶಾಲೆಯನ್ನು ಎಂದೂ ಮರೆಯಬಾರದು ಎಂದು ಅವರು ಪುಸ್ತಕವನ್ನು ಪ್ರೀತಿಸುವ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಪ್ರತಿ ಮನೆಯೂ ಗ್ರಂಥಾಲಯವಾಗಬೇಕು, ಪ್ರತಿಯೊಬ್ಬರೂ ತನ್ನೊಳಗಿನ ಸರಸ್ವತಿಯನ್ನು ಸಾಕಾರಗೊಳಿಸಿಕೊಳ್ಳಬೇಕು ಎಂದರು. ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಶಾಲಾ ಮುಖ್ಯಾಧ್ಯಾಪಕ ದಿನೇಶ್ ಗಾಂವ್ಕರ್ ಮಾತನಾಡಿ, ಸರಿಸುಮಾರು 2 ಗಂಟೆಗಳಿಗೂ ಮಿಕ್ಕಿ ವಿದ್ವತ್ಪೂರ್ಣವಾಗಿ ಸಮ್ಮೋಹಕವಾಗಿ ಮಾತನಾಡಿದ ಹಾಗೂ ಮಂತ್ರಮುಗ್ಧಗೊಳಿಸಿದ ಮಂಜುನಾಥ್ ಬರ್ಗಿಯವರ ಉಪಸ್ಥಿತಿಯಲ್ಲಿನ ಕಾರ್ಯಕ್ರಮವು ತಮ್ಮ ಶಾಲೆಯ ಇತಿಹಾಸದಲ್ಲಿ ಮರೆಯಲಾಗದ ಮೈಲುಗಲ್ಲು ಎಂದು ನುಡಿದರು. ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿ ವಂದಿಸಿದ ನುಡಿ ವಿಶಾರದ ಕನ್ನಡ ಅಧ್ಯಾಪಕ ಡಾಕ್ಟರ್ ಗಣೇಶ್ ಬೀಶ್ವಣ್ಣನವರ್ ಮಾತನಾಡಿ, ಮಾತು ಮತ್ತು ಬರವಣಿಗೆ ಎರಡರಲ್ಲಿಯೂ ಸಿದ್ಧಿಯನ್ನು ಸಾಧಿಸಿದ ಮಂಜುನಾಥ್ ಬರ್ಗಿಯವರು ನಾಡು ಕಂಡ ಅದ್ಭುತ ಪ್ರತಿಭೆಯಾಗಿದ್ದು, ಅಭಿಜಾತ ಅಧ್ಯಾಪಕರಾದ ಅವರ ವಾಣಿಗೆ ಕಿವಿಯಾಗಿ ವಿದ್ಯಾರ್ಥಿಯಾಗುವುದೇ ಭಾಗ್ಯವೆಂದು ಅವರೊಂದಿಗಿನ ಒಡನಾಟವನ್ನು ಆಪ್ತವಾಗಿ ಮೆಲುಕು ಹಾಕಿದರು. ಸಮಾರಂಭದಲ್ಲಿ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಲಿಯೋ ಕ್ಲಬ್ ಅಧ್ಯಕ್ಷ ಲಿಯೋ ರೋಷನ್ ಪಡನೇಕರ್, ಕಾರ್ಯದರ್ಶಿ ಲಿಯೋ ರಿದಿಶಾ ಗಾಂವ್ಕರ್ ಹಾಗೂ ಖಜಾಂಚಿ ಲಿಯೋ ನಾಗವೇಣಿ ತಳೇಕರ್ ಉಪಸ್ಥಿತರಿದ್ದರು. ಹೈಸ್ಕೂಲಿಗೆ ಪಾಠ ಮಾಡುವ ಮಾಸ್ಟರ್ ವೆರಿ ಇಂಪಾರ್ಟೆಂಟ್. ಯಾಕೆ ಕೇಳಿದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸ್ತಾ ಇದ್ದಂಥ ವಿಷಯ SSLC ಕಡಿಮೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಕಾರಣ ಆಗುತ್ತಿಲ್ಲ. SSLC ಏನಾದ್ರೂ ಕಡಿಮೆ ಮಾರ್ಕ್ಸ್ ಬಿತ್ತಪ್ಪ, ಹೈಸ್ಕೂಲ್ ಸರಿ ಕಲಿಸ್ತಾ ಇಲ್ವಾ? ಅವ ಒಂದೊಂದಿಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದೆ ಗೊತ್ತಾ? ಒಂದೊಂದಿಲಿ ಅವ ಎಲ್ಲದರಲ್ಲೂ 199, 100 ಕೊಡ್ಬೇಕಂತ ಇದ್ದೆ, ನಾನು ಕೊಡೋಕ್ಕಾಗೋದಿಲ್ಲ ಬಿಟ್ಟಿದ್ದೆ ಹೇಳೋರಿದ್ದೆ. ಆದ್ರೆ ಹೈಸ್ಕೂಲಲ್ಲಿ ಏನಾದ್ರೂ ಮಾರ್ಕ್ಸ್ ಕಡಿಮೆ ಬಿಟ್ಬಿಟ್ರೆ ಕಲಿಸುದಿಲ್ವ ಮಾಸ್ತರ್ ಬಂದೆ, ಬರೀ ಮಾತಾಡ್ತಾ ಕೂತ್ಕೊಳ್ತಾರೆ, ತಲೆ ಕಟ್ಬಿಡ್ತಾರೆ. ಕಾಲೇಜ್ನಲ್ಲಿ ಹೈಸ್ಕೂಲ್ ಸರಿ ಕಲಿಸದಿದ್ರೆ ಏನು ತೊಂದರೆ ಇರಲಿಲ್ಲ ಅಂತ. ಹೈಸ್ಕೂಲ್ ಶಿಕ್ಷಣ ಬಹಳ ಮುಖ್ಯ. ಹಾಗಾಗಿ ಮೊದಲನೇದಾಗಿ ನೀವು ಯಾವ ಅಂಶಗಳನ್ನು ನೆನಪದಲ್ಲಿ ಇಟ್ಕೋಬೇಕು ಅನ್ನೋದು 10 ನಿಮಿಷ ಮಾತಾಡ್ಬೋದ್ರೆ ಅನ್ನೋದನ್ನು ಗಮನಿಸಬೇಕು. ಮೊದಲನೇದಾಗಿ ನೀವೆಲ್ಲ ಕಲೀಲಿಕ್ಕೆ ಬಂದಿದ್ದೀರಿ ಶಾಲೆಗೆ. ಇದೊಂದು ಶಾಲೆ ಅಂತಂದ್ರೆ ನಿಮ್ಗೆ ವಿದ್ಯಾಮಂದಿರ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ. ಸರಸ್ವತಿ ಒಟ್ಟಿಗೆ ಸಂಬಂಧ ಉಂಟು ಅಂತ ಅರ್ಥ. ಸರಸ್ವತಿ ಪೂಜೆ ಅಂತಂದ್ರೆ ವರ್ಷಕ್ಕೊಂದ್ಸಲ ಪೂಜೆ ಮಾಡೋದು ಅಂತ ಅಲ್ಲ. ನಮ್ಮ ನಾಲಿಗೆಯಲ್ಲಿ ಮಾತಾಡುವುದು, ಆಮೇಲೆ ಒಳ್ಳೆಯ ಮಾತುಗಳನ್ನು ಕೇಳುವುದು ಎಲ್ಲವೂ ಸರಸ್ವತಿ ಪೂಜೆ. ಇದಕ್ಕೆ ನಾವು ಶಿಕ್ಷಣ ಅಂತ ಕರೀತೇವೆ. ಶಿಕ್ಷಣ ಅಂತಂದ್ರೆ ಏನು, ಬೇರೆ ಬೇರೆ ವ್ಯಾಖ್ಯಾನಗಳುಂಟು. ಅದರಲ್ಲಿ 2 ವ್ಯಾಖ್ಯಾನಗಳು, ಒಂದು ಭಾರತೀಯ ವ್ಯಾಖ್ಯಾನ, ಇನ್ನೊಂದು ಪಾಶ್ಚಾತ್ಯ ವ್ಯಾಖ್ಯಾನ. ಪಾಶ್ಚಾತ್ಯರಲ್ಲಿ ಪೀಟರ್ಸ್ ಅವನು ಹೇಳ್ತಾನೆ ಶಿಕ್ಷಣ ಅಂತಂದ್ರೆ ಏನು ಅಂತ. ಅವನೇನು ಹೇಳ್ತಾನೆ, ಯೋಗ್ಯರಾದವರಿಗೆ ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದ ರೀತಿಯಲ್ಲಿ ನೀಡುವುದು ಶಿಕ್ಷಣ ಅಂತ. ಯೋಗ್ಯರಾದವರಿಗೆ ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದ ರೀತಿಯಲ್ಲಿ ನೀಡುವುದು ಶಿಕ್ಷಣ ಅಂತ. ಇದನ್ನು ನಾನು ಸ್ವಲ್ಪ ತಿಳಿಯಾಗಿ ಅದನ್ನು ವ್ಯಾಖ್ಯಾನ ಮಾಡಿದ್ದೇನೆ. ನನ್ನ ಡೆಫಿನೇಷನ್: ತಿಳಿದವರು ತಿಳಿಯದವರಿಗೆ ತಿಳಿದಿರುವುದನ್ನು ತಿಳಿಯಾಗಿ ತಿಳಿಸಿ